ಬೆಂಬಲಿಗರ ಕಿವಿಯಲ್ಲಿ ಹೇಳಿದ್ದೇನು? ಹಾಗಾದ್ರೆ ಡಿಕೆ ನಮ್ಮ ಶಾಸಕರಿಗೆ ಆಸೆ ಇರುತ್ತೆ, ಅದರಲ್ಲಿ ತಪ್ಪೇನಿದೆ ಅಂತ ಮಾತನಾಡಿದ್ದಾರೆ. ಹಾಗಾದ್ರೆ ಆಪ್ತ ಬೆಂಬಲಿಗರ ಕಿವಿಯಲ್ಲಿ ಡಿಕೆ ಹೇಳಿದ್ದೇನು? ನಮ್ಮ ಶಾಸಕರಿಗೂ ಆಸೆ ಇರುತ್ತೆ, ಅದರಲ್ಲಿ ತಪ್ಪೇನಿದೆ? ಅವರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಲು ಆಗುತ್ತಾ? ಅವರಿಗೂ ನಾವು ಕಿವಿಯಲ್ಲಿ ಏನೋ ಹೇಳಿರ್ತೀವಿ, ಅದಕ್ಕೆ ಅವರು ಖುಷಿಯಲ್ಲಿ ಪಾಪ ಕಾಯ್ತಾ ಇರ್ತಾರೆ. ಸಿಎಂ ಆಗೋ ಬಗ್ಗೆ ಆಪ್ತರಲ್ಲಿ ಹೇಳಿಕೊಂಡಿದ್ರ? ಹಾಗಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಡೇಟ್ ತಗೊಂಡು ಬರ್ತೀನಿ ಅಂತ ಡಿಕೆ ಹೇಳಿದ್ರ? ದೆಹಲಿಯಿಂದ ಗುಡ್ ನ್ಯೂಸ್ ತರೋದಾಗಿ ಹೇಳಿದ್ರ ಡಿಕೆ ಶಿವಕುಮಾರ್? ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಡಿಕೆ ಪಿಸು ಮಾತಿನ ಚರ್ಚೆ ಶುರುವಾಗಿದೆ. ಆಪ್ತ ಬೆಂಬಲಿಗರ ಕಿವಿಯಲ್ಲಿ ಹೇಳಿದ್ದೇನು? ಹಾಗಾದ್ರೆ ಡಿಕೆ ಶಿವಕುಮಾರ್ ನಮ್ಮ ಶಾಸಕರಿಗೂ ಕೂಡ ಆಸೆ ಇರುತ್ತೆ, ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಕೂಡ ಅಧಿಕಾರಕ್ಕಾಗಿ ಆಸೆ ಪಟ್ಟೇ ಪಡ್ತಾರೆ, ಅವರ ಆಸೆಗೆ ನಾನು ಸರಿಯಿಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ. ಅವರಿಗೂ ನಾನು ಕಿವಿಯಲ್ಲಿ ಏನೋ ಹೇಳಿರ್ತೀನಿ, ಅದಕ್ಕೆ ಅವರು ಖುಷಿಯಲ್ಲಿ ಪಾಪ ಕಾಯ್ತಾ ಇರ್ತಾರೆ. ಯಾರಿಗೂ ಕೂಡ ಇಲ್ಲಿ ನಿರಾಸೆ ಮಾಡೋಕೆ ಆಗಲ್ಲ. ಸಿಎಂ ಆಗೋ ಬಗ್ಗೆ ಆಪ್ತರಲ್ಲಿ ಹೇಳಿಕೊಂಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು? ಡೇಟ್ ತಗೊಂಡು ಬರ್ತೀನಿ ಅಂತ ಡಿಕೆ ಹೇಳಿದ್ರ? ದೆಹಲಿಯಿಂದ ಗುಡ್ ನ್ಯೂಸ್ ತರೋದಾಗಿ ಹೇಳಿದ್ರ ಡಿಕೆ ಶಿವಕುಮಾರ್? ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಡಿಕೆ ಪಿಸು ಮಾತಿನ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಆಪ್ತರಿಗೆ ಕಿವಿಯಲ್ಲಿ ಹೇಳಿದ್ದೇನು ಡಿಕೆ ಶಿವಕುಮಾರ್? ಆಪ್ತ ಬೆಂಬಲಿಗರ ಕಿವಿಯಲ್ಲಿ ಅದು ಏನೋ ಮಾತನಾಡಿದ್ದಾರೆ. ಇನ್ನು ದೆಹಲಿಯಿಂದ ವಾಪಸ್ಸಾದ ಬಳಿಕ ಸಿಎಂ ಆಗೋ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರ? ನಿಮಗೂ ಕೂಡ ಒಂದು ಯಾವ್ದಾದ್ರು ಅಧಿಕಾರವನ್ನ ನಾನು ಕೊಡಿಸ್ತೀನಿ ಅನ್ನುವಂತ ಒಂದಿಷ್ಟು ಆಸೆಗಳನ್ನ ಹುಟ್ಟಿಸಿದ್ರ ಅಥವಾ ಆಸೆಗಳನ್ನ ಹೇಳಿದ್ರ? ಅಂದ್ರೆ ಹೇಳ್ತಾರೆ ಬೆಂಬಲಿಗರಿಗೆ ಕೂಡ ನಾವು ಅವ್ರಿಗೆ ಕಿವಿಯಲ್ಲಿ ಏನೋ ಒಂದು ವಿಚಾರವನ್ನ ಹೇಳಿರ್ತೀವಿ, ಅವರು ಕೂಡ ಅದಕ್ಕೆ ಕಾಯ್ತಾ ಇರ್ತಾರೆ ಪಾಪ. ಸೊ ಅವರ ನಿರೀಕ್ಷೆನೂ ಕೂಡ ನಾವು ಅಲ್ಲಿ ಹುಸಿ ಮಾಡೋಕ್ಕಾಗಲ್ಲ. ಅವ್ರಿಗೂ ಕೂಡ ನಾವು ಅವರ ಆಸೆಗೆ ತಕ್ಕಂತೆ ಅವರು ಕೂಡ ಆಸೆಗಳನ್ನ ನೆರವೇರಿಸಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನ ಆಡಿರುವಂತಹ ಡಿಕೆ ಶಿವಕುಮಾರ್. ಹಾಗಾದ್ರೆ ಅವರ ಬೆಂಬಲಿಗರಿಗೆ, ಅವರ ಆಪ್ತರಿಗೆ ಏನ್ ಹೇಳಿದ್ರು? ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು? ಅಂದ್ರೆ ಒಂದು ಕಡೆ ಈಗಾಗಲೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ. ಸೊ ಇದ್ರ ಮಧ್ಯೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಆಪ್ತರಿಗೆ ಏನ್ ಹೇಳಿದ್ರು ಅನ್ನುವಂಥದ್ದು? ಅಂದ್ರೆ ಈ ಒಂದು ಸಚಿವ ಸ್ಥಾನದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಏನಾದ್ರೂ ಅಧಿಕಾರಿಗಳ ಅಧಿಕಾರದ ಬಗ್ಗೆ ಆಗಿರ್ಬೋದು ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರ ಹಾಗಾದ್ರೆ ಡಿಕೆ ಶಿವಕುಮಾರ್ ಬೆಂಬಲಿಗರು? ಹಾಗಾದ್ರೆ ಅವರಿಗೆ ಯಾವ ವಿಚಾರದ ಬಗ್ಗೆ ಇವರು ಕಿವಿಯಲ್ಲಿ ಮಾತನ್ನ ಹೇಳಿದ್ರು ಅನ್ನುವಂಥದ್ದು ಈಗ ಕಾಣಿಸ್ತಾ ಇರುವಂತಹ ಪ್ರಶ್ನೆ. ನನ್ನ ವಿಚಾರ ಹೇಳ್ತಾ ಇದೀರಲ್ಲ, ನಮ್ಮ ಪಕ್ಷ ಏನ್ ಹೇಳ್ತದೆ, ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾದ್ರೆ ನಿಮ್ಗೆ ಗಡಿಬಿಡಿ ಆಗಿದೆ. ನಿಮ್ಗೆ ಟಿಆರ್ಪಿಗೆ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ? ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ಕಾಗ್ತದ? ಅವ್ರಿಗೂ ನಾವೇನೋ ಕಿವಿಲೇನೋ ಹೇಳಿರ್ತೀವಿ, ಅದಕ್ಕೆ ಅವ್ರೇನೋ ಖುಷಿ ಕಾಯ್ತಾ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬನೇ ಕಷ್ಟಪಟ್ಟಿಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದಾರೆ. 224 ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ. ಕೋವಿಡ್ ಅಲ್ಲಿ ಏನೇನು ದುಡಿದಿದಾರಲ್ಲ ಅದನ್ನು ನಾವ್ಯಾರು ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಂಡ್ರೆ ನನಗೆ ಭಯ ಆಯ್ತದೆ. ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ. ನನಗೆ ಪ್ರೀತಿ ತೋರಿಸಿದ್ದಾರೆ, ಜೈಲಿಂದ ಬಂದ ಪ್ರೀತಿ ತೋರಿಸಿದ್ದಾರೆ, ಹೋಗುದು ಪ್ರೀತಿ ತೋರಿಸಿದ್ದಾರೆ, ಒಳಗಡೆ ಪ್ರೀತಿ ತೋರಿಸಿದ್ದಾರೆ, ನನಗೆ ಶಕ್ತಿ ತುಂಬಿದ್ದಾರೆ. ಸೊ ನನ್ನ ಪ್ರೀತಿ ಇದೆ. ಈಗೂ ಎಲ್ಲ ಬೇಕಾದ ಜನ ನಿಮ್ಮ ಮಾಧ್ಯಮದವರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನಗೋಸ್ಕರ ಒಳ್ಳೇದ್ ಬಯಸ್ತಾ ಇದ್ದಾರೆ, ದಳದವ್ರು ಒಳ್ಳೇದ್ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಪಾರ್ಟಿಗಳು ಒಳ್ಳೇದ್ ಬಯಸ್ತಾರೆ, ಸಾರ್ವಜನಿಕರು ಒಳ್ಳೇದ್ ಬಯಸ್ತಾ ಇದ್ದಾರೆ, ಒಳ್ಳೇದ್ ಬಯಸ್ತಾ ಇದ್ದಾರೆ. ಟೀಕೆನೂ ಮಾಡ್ತಾ ಇದ್ದಾರೆ. ಕೆಲವರು ಕಾಂಗ್ರೆಸ್ ಟೀಕೆ ಮಾಡ್ತಾರಲ್ಲ ಸರ್, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಿಮ್ಮ ವಿಚಾರ? ನನ್ನ ವಿಚಾರ ಹೇಳ್ತಾ ಇದೀರಲ್ಲ, ನಮ್ಮ ಪಕ್ಷ ಏನ್ ಹೇಳ್ತದೆ, ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾದ್ರೆ ನಿಮ್ಗೆ ಗಡಿಬಿಡಿ ಆಗಿದೆ. ನಿಮ್ಗೆ ಟಿಆರ್ಪಿಗೆ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ? ಅವ್ರ ಆಸೆಗೆ ನಾನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಏನಿದೆ, ನಮ್ಮ ಆಪ್ತರಿಗೂ ಕೂಡ ನಾವು ಕಿವಿಯಲ್ಲಿ ಏನೋ ಹೇಳಿರ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ಇವರ ಬೆಂಬಲಿಗರಿಗೆ, ಇವರ ಆಪ್ತರಿಗೆ ಏನಾದ್ರೂ ಸಿಎಂ ಡೇಟ್ ಫಿಕ್ಸ್ ಆಗುತ್ತೆ ದೆಹಲಿಯಿಂದ ಬಂದ ಮೇಲೆ ಅನ್ನುವಂಥ ಮಾತುಗಳನ್ನ ಆಡಿದ್ರ ಏನು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ವನಿತಾ, ಸಾಕಷ್ಟು ದಿನಗಳಿಂದ ಡಿಕೆ ಶಿವಕುಮಾರ್ ಅವರ ಹಿಂಬಾಲಿತ ಶಾಸಕರುಗಳೇನಿದ್ದಾರೆ ಅವರು ಒಂದಿಷ್ಟು ಕಾಯ್ತಾ ಇರುವಂತಹದ್ದು. ಯಾಕಂದ್ರೆ ಯಾವಾಗ ಅವ್ರಿಗೂ ಕೂಡ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ.
ಆದ್ರೆ ಇಲ್ಲಿ ಬಂದಿರುವಂತಹ ಪ್ರಶ್ನೆ ಇತ್ತೀಚೆಗೆ ಅವರು ಕಿವಿಯಲ್ಲಿ ಹೇಳಿದ್ದೇನು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಜೋರಾಗ್ತಾ ಇದೆ. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾವೇನೋ ಹೇಳ್ತೀವಿ, ಅದು ಸುದ್ದಿ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಅದೆಲ್ಲವನ್ನು ಕೂಡ ಹೇಗೆ ನೋಡೋದಿಕ್ ಆಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಏನ್ ಮಾತನಾಡಿದ್ದಾರೆ. ಒಂದು ದೆಹಲಿಯಿಂದ ಬಂದ ತಕ್ಷಣ ಸಿಹಿ ಸುದ್ದಿಯನ್ನು ಏನಾದ್ರೂ ಕೊಡ್ತಾರ ಅವರು ಅನ್ನುವಂತಹ ಪ್ರಶ್ನೆನೂ ಕೂಡ ಎದ್ದಿದೆ. ಯಾಕಂದ್ರೆ ಅನೇಕರು ಅದೇ ಒಂದು ಕಾರಣಕ್ಕೆ, ಅಂದ್ರೆ ಅವರ ಕಾರ್ಯಕರ್ತರಾಗಿರ್ಬೋದು, ಅವರ ಏನು ಬೆಂಬಲಿತ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಒಂದು ಗಳಿಗೆ ಅದು. ಆದ್ರೆ ಹೈಕಮಾಂಡ್ ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಕಾರಣ ಒಂದಿಷ್ಟು ಚುನಾವಣೆಗಳ ವಿಚಾರ, ಜೊತೆಗೆ ಈಗ ಬದಲಾವಣೆ ಮಾಡಿದ್ರೆ ಅದೆಲ್ಲಿ ತಮಗೆ ಹೊಡೆತ ಬೀಳುತ್ತೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ದಂಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ಕೂಡ ಕರೆಯೋದಾಗ್ಲಿ ಅಥವಾ ಅವ್ರ ಜೊತೆ ಮಾತುಕತೆ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡಿಲ್ಲ. ಹಾಗಾಗಿ ಅವರ ಏನು ಶಾಸಕರುಗಳು ಒತ್ತಡವನ್ನ ಏರ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ, ಈಗಲೂ ಕೂಡ ಆ ಒತ್ತಡ ಮುಂದುವರೆದಿದ್ದಾರೆ. ಆದ್ರೆ ಹೈಕಮಾಂಡ್ ಅದನ್ನ ಯಾವಾಗ ನಿರ್ಧಾರ ಮಾಡುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯಕ್ಕೆ ಇದೀಗ ರಾಜಕಾರಣದಲ್ಲಿ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಷಯ ಅಂತ ಅಂದ್ರೆ ಕುರ್ಚಿ ಫೈಟ್, ಕುರ್ಚಿ ಕದನ, ಯಾರು CM ನೆಕ್ಸ್ಟ್ DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ CM ಅನ್ನುವಂಥದ್ದು. ಆದರೆ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಇರುವಂಥ ಈ DK ಶಿವಕುಮಾರ್ ಅವರಿಗೆ ಅಂದರೆ ಅವ್ರು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಒಂದು ಗುಡ್ ನ್ಯೂಸ್ ಅನ್ನು ತರ್ತಾರೆ, ಒಂದು ಒಳ್ಳೆ ಸುದ್ದಿಯನ್ನು ಕೊಡ್ತಾರೆ ಅನ್ನುವಂಥದ್ದು DK ಬೆಂಬಲಿಗರಿಗೆ ಇರುವಂಥದ್ದು. ಹಾಗಾದರೆ ಕಾದ್ ನೋಡಬೇಕು ಯಾವ ಒಂದು ಪಿಸು ಮಾತನ್ನ ಹೇಳಿದ್ರು, ಏನೆಲ್ಲ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ.